ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಪೈಕಿ ಜೆಂಟಲ್ಮ್ಯಾನ್ ಅಂದ್ರೆ ಅದು ಮ್ಯೂಟೆಂಟ್ ರಘು. ಯಾರಿಗೂ ಹರ್ಟ್ ಮಾಡದೆ ತುಂಬಾ ಸೆನ್ಸಿಬಲ್ ಆಗಿ ಆಟ ಆಡ್ತಿರುವ ರಘು ಅವರಿಗೆ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟ. ಸ್ವಂತ ತಮ್ಮನ ರೀತಿ ನೋಡಿಕೊಳ್ತಿದ್ದಾರೆ. ಇದರ ಮಧ್ಯೆ ರಘು ತಮ್ಮ ಮೊದಲ ಲವ್ ಸ್ಟೋರಿಯನ್ನ ಬಾಯ್ಬಿಟ್ಟಿದ್ದು ಮನೆ ಮಂದಿಯೆಲ್ಲ ರಘು ಲವ್ ಸ್ಟೋರಿ ಕೇಳಿ ಬಿದ್ದು ಬಿದ್ದು ನಕ್ಕಿದ್ದಾರೆ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಸಿನಿಮಾ ಒಂದರ ಪ್ರಮೋಷನ್ಗಾಗಿ ಎಂಟ್ರಿ ಕೊಟ್ಟು ತಮ್ಮ ಮೊದಲ ಲವ್ ಸ್ಟೋರಿ ಹೇಳಿ ಮನೆ ಮಂದಿಯನ್ನ ಎಂಟರ್ಟೈನ್ ಮಾಡಿದ್ರು. ಆಗ ತಮ್ಮ ಮೊದಲ ಲವ್ ಸ್ಟೋರಿ ಹೇಳಿಕೊಂಡಿರುವ ರಘು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹೌದು, ಮ್ಯೂಟೆಂಟ್ ರಘುಗೆ ಟೀನೇಜ್ನಲ್ಲೇ ಲವ್ ಆಗಿತ್ತಂತೆ. ಚಿಕ್ಕ ವಯಸ್ಸಿನಲ್ಲಿ ಆ ಹುಡುಗಿ ರಘು ಅವರನ್ನ ಹುಚ್ಚಿಯಂತೆ ಪ್ರೀತಿ ಮಾಡ್ತಾ ಇದ್ಲಂತೆ. ಕಾಲೇಜಿಗೆ ಹೋಗುವಾಗ ಬರುವಾಗ ಮಾತನಾಡಿಕೊಂಡೇ ಬರ್ತಾ ಇದ್ಲಂತೆ. ಆಮೇಲೆ ರಘು ಅವರು ಡಿಗ್ರಿಗೆ ಬಂದ ಮೇಲೆ ಲವ್ ಮತ್ತು ಹುಡುಗಿ ಕಡೆ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ರಂತೆ. ಬಾಡಿ ಬಿಲ್ಡಿಂಗ್ ಕಡೆ ಹೆಚ್ಚು ಆಸಕ್ತಿ ಬಂತಂತೆ. ಆಗ ಆ ಹುಡುಗಿ ರಘು ಹತ್ತಿರ ಬಂದು, ಏನಾಯ್ತು ನಿನಗೆ, ಯಾಕೆ ದೂರ ಆಗ್ತಾ ಇದೆಯಾ ಅಂತ ಹೇಳಿ ಕೇಳಿದ್ದಾಳೆ. ಅಲ್ಲದೆ ನಿನಗೋಸ್ಕರ ಮನೆನೇ ಬಿಟ್ಟು ಬರ್ತೀನಿ, ಈಗಲೇ ಹಿಂಗೆ ನಿನ್ನ ಜೊತೆ ಬರ್ತೀನಿ, ಓಕೆ ಅಂತ ಹೇಳಿಬಿಡು ಅಂದ್ಲಂತೆ. ಆಗ ರಘು ಅವರು, ನನ್ನ ಬಿಟ್ಟು ಬಿಡು, ನಾನು ಬಾಡಿ ಬಿಲ್ಡರ್ ಆಗ್ಬೇಕು ಅಂದ್ರಂತೆ. ಆ ಲವ್ ಸ್ಟೋರಿ ಅಷ್ಟಕ್ಕೆ ನಿಂತಿದ್ದು ಈಗ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದಾರಂತೆ. ಸದ್ಯ ರಘು ಅವರ ಮೊದಲ ಕ್ರಶ್ ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ. ಹೀಗೆ ತಮ್ಮ ಲವ್ ಸ್ಟೋರಿ ಹೇಳಿ ಸ್ಪರ್ಧಿಗಳನ್ನ ನಗಿಸಿದ ರಘು ಅವರ ಜೀವನದ ಒಂದು ಅದ್ಭುತ ಪಯಣವನ್ನ ಎಲ್ಲರ ಮುಂದೆ ತೆರೆದಿಟ್ರು. ಮ್ಯೂಟೆಂಟ್ ರಘು ಅವರ ಪೂರ್ಣ ಹೆಸರು ರಾಘವೇಂದ್ರ ಎಸ್ ಹೊಂಡೇಕೆರೆ. ಬಿಕಾಂ ಮುಗಿಸಿದ ಬಳಿಕ 19 ವರ್ಷ ವಯಸ್ಸಿನಲ್ಲೇ ಪ್ರತಿಷ್ಠಿತ ಟೆಕ್ನಿಕಲರ್ ಇಂಡಿಯಾ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಹಿಡಿದು 12 ವರ್ಷಗಳ ಕಾಲ ಐಟಿ ಕ್ಷೇತ್ರದಲ್ಲಿ ಆನಿಮೇಷನ್ ವಿಭಾಗದಲ್ಲಿ ಇವರು ಕೆಲಸ ಮಾಡಿದ್ದಾರೆ. ತಿಂಗಳಿಗೆ 1.25 ಲಕ್ಷ ಸಂಭಾವನೆಯನ್ನ ಇವರು ಪಡೆದಿದ್ರಂತೆ. ಈ ಕುರಿತು ಅವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಆದರೆ ಕ್ರೀಡಾ ವಿಭಾಗದಲ್ಲಿ ದೇಶಕ್ಕೆ ಕೀರ್ತಿ ತರುವ ತುಡಿತ ಸಲುವಾಗಿ ಐಟಿ ಉದ್ಯೋಗವನ್ನ ತ್ಯಾಗ ಮಾಡಿ 2013ರಲ್ಲಿ ಪವರ್ ಲಿಫ್ಟಿಂಗ್ ಆರಂಭಿಸಿದ್ರು. ಪವರ್ ಲಿಫ್ಟಿಂಗ್ನಲ್ಲಿ ದೇಶದ ಅಗ್ರಮಾನ್ಯ ಲಿಫ್ಟರ್ ಆಗಿ ರಘು ಹೊರಹೊಮ್ಮಿದ್ರು. ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಕರ್ನಾಟಕ ಹಾಗೂ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಇವರಿಗೆ ಕರ್ನಾಟಕ ಸರ್ಕಾರ 2022ರಲ್ಲಿ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಕರ್ನಾಟಕ ಹಾಗೂ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಇವರಿಗೆ ಕರ್ನಾಟಕ ಸರ್ಕಾರ 2022ರಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಈ ಮಹತ್ವದ ಪ್ರಶಸ್ತಿ ಸ್ವೀಕರಿಸಿದ ರಾಜ್ಯದ ಮೊಟ್ಟ ಮೊದಲ ಪವರ್ ಲಿಫ್ಟರ್ ಎಂಬ ಕೀರ್ತಿಗೆ ಕೂಡ ರಘು ಪಾತ್ರರಾಗಿದ್ದಾರೆ. ಪವರ್ ಲಿಫ್ಟಿಂಗ್ನಲ್ಲಿ ರಾಘವೇಂದ್ರ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದಾರೆ. 44 ವರ್ಷದ ರಘು ಅವರು ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯಗೊಂಡ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಇವರು ವಿನ್ನರ್ ಆಗಿದ್ರು. ಅಷ್ಟೇ ಅಲ್ಲ, ರಘು ಅವರು ಚಿತ್ರರಂಗದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ದಾರೆ. ರಾಣ ಚಿತ್ರದ ಮೂಲಕ ಖಳನಾಯಕನಾಗಿ ಪಾದಾರ್ಪಣೆ ಮಾಡಿದ ರಘು ಆ ನಂತರ ಕ್ರಾಂತಿ, ಗರಡಿ, ಕಾಟೇರ ಹಾಗೂ ಕಾಂತಾರ ಚಾಪ್ಟರ್ 1 ಚಿತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಸದ್ಯ ಕೆಡಿ, ಋಷಭ, ಮುದೋಳ್, ಬರುಣ್ ಸಿನಿಮಾ ರಿಲೀಸ್ಗಾಗಿ ಎದುರು ನೋಡ್ತಾ ಇದ್ದಾರೆ. ಕನ್ನಡ ಸಿನಿಮಾಗಳ ಜೊತೆ ತಮಿಳು ಚಿತ್ರರಂಗಕ್ಕೂ ಮ್ಯೂಟೆಂಟ್ ರಘು ಕಾಲಿಟ್ಟಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಲವ್ ಸ್ಟೋರಿ ಹೇಳಿ ಮನೆ ಮಂದಿಯನ್ನೆಲ್ಲ ಫುಲ್ ಎಂಟರ್ಟೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಲವ್ ಸ್ಟೋರಿ ಕೇಳಿ ರವಿ ಮಾಮ ಫುಲ್ ಖುಷಿಯಾಗಿದ್ದಾರೆ. ಇದೆಲ್ಲದರ ಮಧ್ಯ ರಘು ಬಿಗ್ ಬಾಸ್ ಗೆದ್ದು ಬರಲಿ ಅಂತ ಫ್ಯಾನ್ಸ್ ವಿಶ್ ಮಾಡ್ತಿರೋದು ಮಾತ್ರ ಸುಳ್ಳಲ್ಲ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.